ರಾಜ್ಯ ಸರ್ಕಾರ ಶಾಸನಬದ್ಧ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸೋದಕ್ಕೆ ಒತ್ತಾಯಿಸಿ ನಾವಿವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಮೇ 22ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ಈಗಿನ ಕಾರ್ಮಿಕ ಮಂತ್ರಿಗಳೇ ಅವತ್ತೂ ಸಹ ಇಂದಿನ ಕ್ಯಾಬಿನೆಟ್ನಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ದಂಥವರು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಮೇ 22ನೇ ತಾರೀಕು ಅವರು ನೋಟಿಫಿಕೇಷನನ್ನು ಜಾರಿ ಮಾಡ್ತಾರೆ. ಅದ ತಕ್ಷಣವೇ ನಮ್ಮ ರಾಜ್ಯದ ಮಾಲೀಕರು ಅವರು ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ತೊಗೊಂಬರ್ತಾರೆ. ಮತ್ತು ಕೋರ್ಟಲ್ಲಿ ಸಿಕ್ಕಿಲ್ಲ ಅವರಿಗೆ, ಕೋರ್ಟ್ಗೆ ಹೋಗ್ತಾರೆ. ನಂತರ ಅಂದರೆ ಕಾರ್ಮಿಕರು 1,77,00,000 ಕಾರ್ಮಿಕರಿಗೆ ಅನ್ವಯ ಆಗುವಂಥ ಈ ಒಂದು ಕನಿಷ್ಠ ವೇತನವನ್ನು ತಡೆ ಹಿಡಿಲಿಕ್ಕೆ ಬೇಕಾದಂಥ ಒಂದು ಕ್ರಮಗಳನ್ನು ಜರುಗಿಸ್ತಾರೆ. ಮತ್ತು ಈಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನು ಮಾಡಬೇಕು. ಈ ಒಂದು 60% ಏನು ಕನಿಷ್ಠ ವೇತನ ಹೆಚ್ಚಳ ಆಗಿದೆಯಲ್ಲ ಅದನ್ನು 10%ಗೆ ಇಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ಉಪಸಮಿತಿ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ಈ ಉಪಸಮಿತಿಗಳ ಕೆಲಸ ಹೆಂಗಿರ್ತದೆ ಅಂತೇಳಿ ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿರ್ತದೆ. ಇದನ್ನು ಕಾಲಹರಣ ಮಾಡೋದಕ್ಕೆ ಅಂತಲೇ ಈ ಉಪಸಮಿತಿಗಳನ್ನು ಮಾಡಿ ಇದನ್ನು ಕಾರ್ಮಿಕರ ಬಾಯಿಗೆ ಮಣ್ಣಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ನಾವು ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. CITU ಸಂಘಟನೆಯಿಂದ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಸಹ ನಡೀತಾ ಇದೆ. ಒಂದು CITU ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಆ ಸಂಘಟನೆ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳ ಮುಂದೆ ಆಡಳಿತದ ಮುಂದೆ ಕನಿಷ್ಠ ವೇತನ ನೀವು ಜಾರಿ ಏನು ಪರಿಷ್ಕರಣೆ ಮಾಡಿದರೆ ಅದು ಜಾರಿ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಒಂದು ಹೋರಾಟ ನಡೀತಾ ಇದೆ. ಮತ್ತು ನಾಳೆ ನಾಡಿದ್ದು ಮತ್ತು ಒಟ್ಟು 3 ದಿನಗಳ ಕಾಲ ವಿವಿಧ ವಿಭಾಗಗಳ ನಮ್ಮ CITU ಸಂಯೋಜಿತ ಕಾರ್ಮಿಕ ಸಂಘಗಳಿಂದ ಹೋರಾಟಗಳು ನಡೀತಾ ಇದೆ. ನಾವಿವತ್ತು CITU ಸಂಘಟನೆಯಾಗಿ ನಾವು ರಾಜ್ಯ ಸಮಿತಿ ತೀರ್ಮಾನದ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು CITU ಸಂಘಟನೆ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದರ ಭಾಗವಾಗಿ ಇವತ್ತು ನಾವಿದೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಒಂದು ಈ ಕನಿಷ್ಠ ವೇತನದ ಪರಿಕಲ್ಪನೆ ಬಂದಿದ್ದೇನೆ ಮೊದಲು 1957ರಲ್ಲಿ. ಅದು 15ನೇ ILO ಭಾರತೀಯ ಲೇಬರ್ ILC ಕಾನ್ಫರೆನ್ಸಲ್ಲಿ ತಗೊಂಡಂಥ ಒಂದು ತೀರ್ಮಾನ. ಅಲ್ಲಿವರೆಗೂ ಕೈಗಾರಿಕೆಗಳಲ್ಲಾಗಲಿ ಬೇರೆ ಬೇರೆ ವಿಭಾಗಗಳಲ್ಲಾಗಲಿ ಅವ್ರು ಕೊಟ್ಟಿದ್ದೇನೆ ಕೂಲಿ, ಅವ್ರು ಕೊಟ್ಟಿದ್ದೇ ವೇತನ ಅನ್ನೋ ಮಟ್ಟಕ್ಕಿತ್ತು. ಆಗ ಪ್ರಪ್ರಥಮವಾಗಿ 1957ನಲ್ಲಿ ಈ ಒಂದು ಇದನ್ನು ದೇಶಕ್ಕೆ ಅನ್ವಯ ಆಗಂಗೆ ತೊಗೊಂಬಂದರು. ಹೆಂಗೆ ಅಂತಂದರೆ 3 ಯೂನಿಟ್ಟಲ್ಲಿ ಗಂಡ ಹೆಂಡತಿ 2 ಮಕ್ಕಳಿಗೆ, 1 ಯೂನಿಟ್ಗೆ ಏನು ಅಂತಂದರೆ 2700 ಕ್ಯಾಲರಿ ಊಟ ಆಹಾರದ ಒಂದು ಇದು. ಅದಕ್ಕೆ 2700 ಕ್ಯಾಲರಿ ಅಂದರೆ ಒಂದು 255 ಗ್ರಾಮ್ ಅಕ್ಕಿ, 142 ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 142 ಗ್ರಾಮ್ ರಾಗಿ, ಒಂದು 85 ಗ್ರಾಮು ಬೇಳೆ, ಹಿಂಗೆ ಬರ್ತದೆ. ಹಾಲು ಇನ್ನಿತರೆ ಇದೆಲ್ಲ ಸೇರಿ ಒಂದು 2321 ಕ್ಯಾಲರಿ ಅಂಶಗಳುಳ್ಳೋದ್ರ ಜೊತೆಗೆ ಒಂದು 68.89 ಪ್ರೋಟೀನ್ ಅಂಶಗಳನ್ನು ಸೇರಿಸಿ 2700 ಕ್ಯಾಲರಿ 1 ಯೂನಿಟ್ಗೆ ಅಂತ ಒಂದು ತೊಗೊಂಡಿರೋದು. ಆ ಒಂದು ಯೂನಿಟನ್ನು 3 ಜನಕ್ಕೆ 3 ಭಾಗ 3 ಯೂನಿಟು ಅಂದರೆ ಗಂಡ ಹೆಂಡತಿ ಮತ್ತು 2 ಮಕ್ಕಳಿಗೆ 2 ಮಕ್ಕಳಿಗೂ ಅರ್ಧ ಅನ್ನೋ ಲೆಕ್ಕಕ್ಕೆ. ಅದ್ರ ಜೊತೆಗೆ 18 ಗಜ ಬಟ್ಟೆ ಒಬ್ಬರಿಗೆ. ಒಂದು ವರ್ಷಕ್ಕೆ 3 ಜನ ಸೇರಿ 72 ಗಜ ಬಟ್ಟೆಯನ್ನು ಲೆಕ್ಕಕ್ಕೆ. ಅದ್ರ ಜೊತೆಗೆ ಒಂದು ಕೈಗಾರಿಕಾ ಅಥವಾ ಯಾವುದಾದ್ರೂ ವಾಸ ಸ್ಥಳದಲ್ಲಿ ವಾಸ ಇರಲಿಕ್ಕೆ ಬೇಕಾದಂಥ ಮನೆ ಇನ್ನಿದ್ರೆ ಇದು. ಜೊತೆಗೆ ಈ ಅದಾದ ನಂತರ ಅಂದರೆ 20% ಆಡ್ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಇದೆಲ್ಲ ಬರ್ತದೆ ನೋಡಿ. ವಿದ್ಯಾಭ್ಯಾಸದ ಆಮೇಲೆ ಬರುತ್ತೆ. ಮೊದಲು ಈ ಉರುವಲು ಮತ್ತು ಬೆಳಕು
ಇನ್ನಿತರೆ ಇದಕ್ಕೆ ಅಂತ ಹೇಳಿ 20% ಆ್ಯಡ್ ಮಾಡಿ 1 ಯೂನಿಟ್ ಅಂತ ಮಾಡ್ತಾರೆ. ಆ ಯೂನಿಟ್ಟಿಗೆ 1961ರಲ್ಲಿ ಕೇರಳ ವರ್ಸಸ್ ಯೂನಿಕಾ ಅನ್ನೋ ಒಂದು ಕೇಸು, ಆ ನಂತರ ಬಂದಂಥ ರೆಪ್ಟಕಾಸ್ ಬೆಟ್ 1991ರ ಕೇಸ್ನಲ್ಲಿ ಆ ಒಟ್ಟು ಯೂನಿಟನ್ನು ಕ್ರಮಬದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಎತ್ತಿಡಿದು ಅದಕ್ಕೆ 25% ಆ್ಯಡ್ ಮಾಡುತ್ತೆ 1 ಯೂನಿಟ್ಗೆ. ಒಟ್ಟು ಟೋಟಲ್ ಇದರಲ್ಲಿ 25% ಏನಕ್ಕೆ ಅಂದರೆ ಮಕ್ಕಳ ವ್ಯಾಸಂಗಕ್ಕೆ ಮತ್ತು ವೈದ್ಯಕೀಯ ವೆಚ್ಚಗಳಿಗೆ, ಆಮೇಲೆ ಹಬ್ಬ ಹರಿದಿನ ಇನ್ನಿತರೆ ಇದಕ್ಕೆ ಅಂತ ಹೇಳಿ ಸೇರಿಸಿ ಮಾಡಿರೋವಂಥ ಒಂದು ಸರ್ಕಾರದ ಕ್ರಮಗಳ ಆಧಾರದಲ್ಲಿ ಒಬ್ಬ ವ್ಯಕ್ತಿ ಒಂದು ಕೆಲಸಕ್ಕೆ ಹೋದರೆ ಅವನು ಬದುಕಲಿಕ್ಕೆ ಕನಿಷ್ಠವಾಗಿ ಏನು ಬೇಕು ಅನ್ನೋದನ್ನು ಪ್ರತಿನಿಧಿಸೋದು ಅಷ್ಟೇ, ಇದೇನಲ್ಲ. ಇದಕ್ಕಿನ್ನೇನು ಬೇರೆ ಬೇರೆ ಅವರೇನೋ ಅದನ್ನು ತಗೊಂಡು ಇನ್ನೇನು ಮಾಡೋಕ್ಕಾಗಲ್ಲ, ಮನೆ ಕಟ್ಕೊಳಕ್ಕಾಗಲ್ಲ ಅಥವಾ ತಂದೆ ತಾಯಿ ಸಾಕೋಕ್ಕಾಗಲ್ಲ. ಇದರಲ್ಲಿ ಈ ಕನಿಷ್ಠ ವೇತನನ ಅನೇಕ ಸಾರಿ ಸಣ್ಣ ಸಣ್ಣದಾಗಿ ರಿವೈಸ್ ಆಗಿ ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ಹಂತಕ್ಕೆ ಒಂದು ಪ್ರಮಾಣದಲ್ಲಿ ಇದೆ. ಇದು 2017ರಲ್ಲಿ ರಿವೈಸ್ ಆಗಿದ್ದು, ಈ 9 ವರ್ಷದಿಂದ ರಿವೈಸ್ ಆಗಿಲ್ಲ. ಅದನ್ನು ಲಾಸ್ಟು ಅದನ್ನೇ ಏನು ಸಿದ್ದರಾಮಯ್ಯ ಸರ್ಕಾರ ಹಂಗೆ ಏನು ಮಾಡಿಲ್ಲ, ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನ ನಿರ್ದೇಶನದ ಮೇಲೆ ಮತ್ತೆ ರಿವೈಸ್ ಮಾಡಬೇಕು ಅಂತ ಮೊನ್ನೆ 2025ರಲ್ಲಿ ಅದನ್ನು ತಗೊಂಡು 25 ಏಪ್ರಿಲಿಂದ ಅನ್ವಯ ಆಗಂಗೆ ಕಾಮ್ರೇಡ್ ಹೇಳ್ದಂಗೆ ಮೊನ್ನೆ ಮೇ 21ನೇ ತಾರೀಕು ಅವರು ಆದೇಶ ಹೊರಡಿಸಿ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ. ಜಾರಿ ಮಾಡಿದ ನಂತರ ಈಗ ಮಾಲೀಕ ವರ್ಗದವರ ಕಂಟೆನ್ಷನ್ ಏನು ಅಂತ ಅಂದರೆ, ಇಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದ ಕನಿಷ್ಠ ವೇತನ ತುಂಬ ಜಾಸ್ತಿ ಇದೆ. ಈ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ಕೈಗಾರಿಕೆಗಳನ್ನೇ ನಡೆಸೋಕ್ಕಾಗಲ್ಲ, ಉದ್ಯಮಗಳನ್ನೇ ನಡೆಸೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. 2017ರಲ್ಲಿ ರಿವಿಷನ್ ಆದಾಗ್ಲೂ ಇದೇ ಲೈನನ್ನು ತೊಗೊಂಡ್ರು. ಆದರೆ ಅವತ್ತಿಂದ ಇವತ್ತಿನವರೆಗೂ ಯಾವ ಉದ್ಯಮವು ಯಾವ ಬಂಡವಾಳವು ಈ ರಾಜ್ಯದಿಂದ ಈ ಕಾರಣಕ್ಕೆ ಯಾವುದೋ ಕನಿಷ್ಠ ವೇತನ ಇಲ್ಲಿ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಶಿಫ್ಟ್ ಆಗಿಲ್ಲ. ಅದರ ಬದಲಾಗಿ ಇಲ್ಲಿಗೆ ಬೇರೆ ರಾಜ್ಯಗಳಿಂದ ಕಾರ್ಮಿಕರು ವಲಸೆ ಬರ್ತಿದ್ದಾರೆ. ಅತಿ ಹೆಚ್ಚು ವಲಸೆ ಇರುವಂಥ ರಾಜ್ಯ ನಮ್ಮ ಕರ್ನಾಟಕ. ಯಾಕೆ ಸಾಧ್ಯ? ಇಲ್ಲಿರುವಂಥ ಕೌಶಲ್ಯ, ಇಲ್ಲಿರುವಂಥ ವಾತಾವರಣ, ಇಲ್ಲಿರುವಂಥ ಸೌಲಭ್ಯಗಳನ್ನ ಅವಲಂಬಿಸಿ ಉದ್ಯಮಗಳು ನಿಲ್ತಾ ಇರೋದು. ಉತ್ತಮವಾದ ವೇತನ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರ್ತಾರೆ. ಲಿವಿಂಗ್ ವೇಜು, ಫೇರ್ ವೇಜು ಅದಕ್ಕೆಲ್ಲ ಹೋಗೇ ಇಲ್ಲ. ಕನಿಷ್ಠ ವೇತನ ಒಂದು 19,000ದಿಂದ 31,000ವರೆಗೂ ಈ ರೈಸ್ ಆಗಿತ್ತು. ಅದ್ರ ಜೊತೆಗೆ ಅನೇಕ ಇವನ್ನು ಸೇರಿಸಿದ್ದಾರೆ. ಅದರಲ್ಲಿ ಕೆಲವನ್ನು ಬಿಟ್ಟು ಇದ್ದಾರೆ. ಯಾವುದು? ಈ BDOರು ಮತ್ತು ಪ್ಲ್ಯಾಂಟೇಷನ್ನು ಮತ್ತು ಗಾರ್ಮೆಂಟ್ಸ್ ಸೆಕ್ಟ್ರ್, ಅದು ತುಂಬಾ ಒಂದು ಇದ್ದಿರುವಂಥ ಉದ್ಯಮ, ಅದನ್ನು ಕೈ ಬಿಟ್ಟಿದ್ದಾರೆ, ಕೈಮಗ್ಗನೂ ಬಿಟ್ಟಿದ್ದಾರೆ. ಇದು ಈ 19 ವಿಭಾಗಗಳನ್ನು ಬಿಟ್ಟು ಮಾಡಿದರೆ ಅದನ್ನೆಲ್ಲ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಅದನ್ನು ಮೀರಿ ಈಗ ಆಗಿರೋದನ್ನು ತುರ್ತಾಗಿ ನೀವು ಜಾರಿ ಮಾಡಿ. ಇದರಲ್ಲಿ ಇನ್ನೂ ಒಂದೇನು ಅಂತ ಅಂದರೆ, ಫರ್ನೇಸ್ ಮುಂದೆ ಕೆಲಸ ಮಾಡುವಂಥವ್ರು, ಸಫಾಯಿ ಕರ್ಮಚಾರಿ, ಅವನ್ನೆಲ್ಲ ಸೇರಿಸಿದ್ದಾರೆ. ಇದೆಲ್ಲ ಕೆಲವು ಉತ್ತಮವಾದ ಅಂಶಗಳನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಿದೆ. ಅದನ್ನು ನಾವು ಗೌರವಿಸಿ ಅದನ್ನು ಇದಕ್ಕೆ ಮಾಡ್ತೇನೆ, ರೆಸ್ಪೆಕ್ಟ್ ಮಾಡ್ತಾನೆ. ಈಗ ತಕ್ಷಣಕ್ಕೆ ಜಾರಿ ಮಾಡಬೇಕು ಅನ್ನೋ ಒತ್ತಾಯನ ನಾವು ಮಾಡ್ತಾ ಇದ್ವಿ. ಇದ್ರ ಮಧ್ಯೆ ಈಗ ಒಬ್ಬರು ಒಂದು ಇಂಡಸ್ಟ್ರಿಯಲಿಸ್ಟು ಅನ್ನಂಗೆ ಇರುವಂತಹ ನಮ್ಮ ಇವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಅವರು ಒಬ್ಬರು ಕೈಗಾರಿಕೋದ್ಯಮಿನೇ ಅನ್ನೋ ಥರ ಬಿಂಬಿಸ್ಕೊಂಬಂದಿರೋದು. ಈ ಹಿಂದೆ ಕೂಡ ಈ ರಿವಿಷನ್ ಆದಾಗಲ ಸ್ವಲ್ಪ ಅಪಸ್ವರ ಇದ್ದಿದಂಥವ್ರು. ಈಗ ಅವರಾದ ತಕ್ಷಣ ಈ ಒಂದು ಸಮಿತಿನ ರಚಿಸಿದ್ದಾರೆ, ಆಲ್ರೆಡಿ ರಚಿಸಿದ್ದಾರೆ. ಏನು ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡು ಮತ್ತು ಇವರು ಯಾರು G. ಪರಮೇಶ್ವರ್ ಅವ್ರನ್ನ ಇದರಲ್ಲಿ ಮುಖಂಡತ್ವದಲ್ಲಿ ಈ ಸಮಿತಿ ರಚಿಸಿದ್ದಾರೆ. G. ಪರಮೇಶ್ವರ್ ಉಪಮುಖ್ಯಮಂತ್ರಿ ಏನಿದ್ದಾರೆ, ಅವರು ಅವರ ಉದ್ಯಮದಲ್ಲಿ ಅವರಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ಬೇರೆ ಬೇರೆ ಇದೆಲ್ಲ ಇದೆ ಅವ್ರದ್ದು ಸೆಕ್ಟ್ರು. ತುಮಕೂರಲ್ಲಿ ನಮ್ಮ ಇದರಲ್ಲಿ ಇರೋದು ನಾವು ನೋಡಿದ್ದೀವಿ. ಅವರಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಜನ ಇವ್ರ ಮೇಲೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅಂತ ಕೇಸ್ಗಳಿದ್ದಾವೆ. ಒಬ್ಬ ಸರ್ಕಾರಿ ಮಂತ್ರಿ, ಸರ್ಕಾರದ ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿರೋರಿಗೆ ಅವರ ಇವ್ರಿಗೆ ಕನಿಷ್ಠ ವೇತನ ಕೊಡಿದವರು ಈ ಕನಿಷ್ಠ ವೇತನ ಪ್ರಾಧಿಕಾರದ ಸಮಿತಿಯ ಮುಖಂಡರಾಗಿ ಯಾವ ಥರ ನಮಗೆ ನ್ಯಾಯ ಸಲ್ಲಿಸ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಇರೋದು. ಇವರು ಕೋರ್ಟ್ ಆದೇಶದಲ್ಲಿ ಕೋರ್ಟ್ ಕೇಳಿದಾಗ ಎಲ್ಲವನ್ನೂ ಹಾಕಿದ್ದಾರೆ ಮತ್ತು ಎಲ್ಲ ಹೇಳ್ಕೊಂಡಿದ್ದಾರೆ. ಎಲ್ಲದೂ ನೋಟಿಫಿಕೇಶನ್ ಆಗಿ ಆಲ್ರೆಡಿ ಅನೇಕ ಇದರಲ್ಲಿ ಇಲಾಖೆಗಳಲ್ಲಿ ಹಣ ಕೂಡ ರಿಲೀಸ್ ಆಗಿ ಕೊಟ್ಟಿದ್ದಾರೆ. ಮೊನ್ನೆ 1 ತಿಂಗಳು 2 ತಿಂಗಳು ವೇತನ ಕೂಡ ಹಾಕಿದ್ದಾರೆ ಕೆಲವು ಡಿವಿಷನ್ಗಳಲ್ಲಿ.
ಈಗ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಈ ಸಮಿತಿ ರಚನೆ ಮಾಡಿ ಈ ಎಲ್ಲ ಒಂದು ಏನೋ ಈ ಕನಿಷ್ಠ ವೇತನ ಕಾರ್ಮಿಕರಿಗೆ ದಕ್ಕಬಾರದು, ಈ ಪರಿಷ್ಕರಣೆ ಆಗಿರೋದು ಅನ್ನೋದನ್ನು ಇದು ಮಾಡಲಿಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರದ ಈ ಏನು ಕೆಲವು ಇದರಲ್ಲಿ ನಾವು ಆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಇದು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಕಾರ್ಮಿಕರಿಗೆ ಮಾಡ್ತಾ ಇರೋ ಈ ಮಹಾ ವಂಚನೆಯನ್ನು ನಾವು CIT ವತಿಯಿಂದ ಅತ್ಯುಗ್ರವಾಗಿ ಖಂಡಿಸಿದ್ದೇವೆ. ಯಾವುದೇ ಥರನಾದಂಥ ಇದಕ್ಕೆ ಮುಂದಾಗದಂಗೆ ರಾಜ್ಯ ಸರ್ಕಾರ ಇದನ್ನು ಕೊಡಬೇಕು. ಮತ್ತು ಈಗ ನಾವು ಆಗಲೇ ಹೇಳ್ದಂಗೆ 19 ವಿಭಾಗಗಳು ಅವ್ರಿಗೂ ಕೊಡುವ ಇದನ್ನು ಅವರ ಈ ವ್ಯಾಪ್ತಿನಲ್ಲಿ ತರಬೇಕು. ಜೊತೆಗೆ ಈಗೇನು 2025 ಏಪ್ರಿಲಿಂದ ಅನ್ವಯ ಮಾಡ್ತಾರೋ ಅದ್ರ ಬದಲಾಗಿ ಈಗ 9 ವರ್ಷದ ಇದಿದೆ ರಿವಿಷನ್ನ ಬಾಕಿ, ಅದನ್ನು ಕೂಡ ಕೊಡಬೇಕು ಅನ್ನೋ ಒತ್ತಾಯನ ನಾವು ಈ ಸಂದರ್ಭದಲ್ಲಿ ಮಾಡ್ತಾನೆ CIT ರಾಜ್ಯ ಸಮಿತಿ ವತಿಯಿಂದ ಇವತ್ತಿಂದ ಕಾಮನ್ ಹೇಳ್ದಂಗೆ ಪಂಚಾಯತಿ ನೌಕರರು ಇಡೀ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ಗಳು ಮತ್ತು ಪ್ರತಿಭಟನೆಗಳನ್ನು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ನಾಳೆ ಬಂದು ಕಾಯಮೇತರ ನೌಕರರು 19ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರ ಇದನ್ನು ಏನು ಮಿನಿಮಮ್ ವೇಜ್ ಪರಿಷ್ಕರಣೆ ಆಗಿರೋದನ್ನು ಮಾಡಬೇಕು ಅಂತೇಳಿ 20ನೇ ತಾರೀಕು ಕರ್ನಾಟಕ ವಿದ್ಯುತ್ ಶಕ್ತಿ ಕಾರ್ಮಿಕರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. 21ನೇ ತಾರೀಕು ಹಾಸ್ಟೆಲ್ ನೌಕರರು ಅಂತ ತಕ್ಷಣಕ್ಕೆ ಈ ಒಂದು ಇದನ್ನು ಈ ಡಿವಿಷನ್ ಹಾಕೊಂಡಿದ್ವಿ. ಅಕಸ್ಮಾತ್ ಏನಾದ್ರೂ ರಾಜ್ಯ ಸರ್ಕಾರ ಈ ಪರಿಷ್ಕರಣೆ ಜಾರಿ ಮಾಡ್ದೇನೆ ತನ್ನ ಈ ವಿತಂಡವಾದನೆ ಮುಂದೆ ಮಾಡ್ಕೊಂಡು ಹೋದರೆ ರಾಜ್ಯಾದ್ಯಂತ ಬರೀ CIT ಅಲ್ಲ, CIT ಒಳಗೊಂಡಂತೆ ಇದ್ದರೆ ಎಲ್ಲ JCT ಅಡಿನಲ್ಲಿ ಬರುವಂಥ ಎಲ್ಲ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ತುಂಬ ತೀವ್ರವಾದಂಥ ಹೋರಾಟಕ್ಕೆ ಖಡಾಖಂಡಿತವಾಗಿ ಮುಂದಿನ ದಿನದಲ್ಲಿ ಮುಂದಾಗಲಿದ್ದೇವೆ. ಈ ಎಚ್ಚರಿಕೆಯನ್ನು ಅರಿತುಕೊಂಡು ರಾಜ್ಯ ಸರ್ಕಾರ ಕೂಡಲೇ ಏನು ಈ ಎಲ್ಲ 83 ಕಾರ್ಮಿಕ ವಿಭಾಗಗಳಿಗೆ ವಿವಿಧ ದುಡಿಯುವ ವರ್ಗಕ್ಕೆ ಅಂತ ಹೇಳಿ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದೆ, ಅದನ್ನು ಜಾರಿ ಮಾಡಬೇಕು ಅನ್ನೋ ಒತ್ತಾಯವನ್ನು ರಾಜ್ಯಾದ್ಯಂತ ನಡೀತಾ ಇರೋ CIT ಹೋರಾಟದ ಭಾಗವಾಗಿ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ನಡೆಸೋ ಮುಖೇನ ಪ್ರಾರಂಭಿಸಿದ್ದೇವೆ. ಇಲ್ಲೂ ಕೂಡ ನಾಳೆಯಿಂದ ಬೇರೆ ವಿಭಾಗ ಮಟ್ಟದ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ಇದಲ್ಲದೆ ನಮ್ಮ ಕಾರ್ಮಿಕ ಕಾಯ್ದೆಗಳ ಬದಲಾವಣೆ ಏನಾಗಿದೆ ಅವು ವಾಪಸ್ ಆಗಬೇಕು, ಮತ್ತು ರೈತರಿಗೆ ಇರುವಂಥ ಇವುಗಳನ್ನು ಇದು ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ 8 ಹೋರಾಟ ಕೂಡ ಕರೆ ಕೊಡಲಾಗಿದೆ. ಅದರ ಪ್ರಚಾರ ಆಂದೋಲನಕ್ಕೆ ಇದನ್ನು ಕನೆಕ್ಟ್ ಮಾಡಿಕೊಂಡು ನಾವು ದೊಡ್ಡ ಒಂದು ತೀವ್ರವಾದಂಥ ಹೋರಾಟಕ್ಕೆ ರಾಜ್ಯಾದ್ಯಂತ ಇಡೀ ಕಾರ್ಮಿಕ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಅದರ ಭಾಗವಾಗಿ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಸಂಘಟಿತ ಮತ್ತು ಈ ಕನಿಷ್ಠ ಕಾಯ್ದೆಯ ವ್ಯಾಪ್ತಿಗೆ ಬರೋರು ಇದಕ್ಕೆ ಬರುವಂಥವ್ರು ಮತ್ತು ಈ ಕಾರ್ಮಿಕ ಕಾಯ್ದೆಗಳ ವ್ಯಾಪ್ತಿಗೆ ಬರುವಂಥ ಎಲ್ಲ ದುಡಿಯುವ ವರ್ಗವನ್ನು ಸಂಘಟಿಸಿಕೊಂಡು ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸ್ತಾ ಇದ್ದೀವಿ, ಮುಂದೆ ತಗೊಂಡೋಗ್ತಾ ಇದ್ದೀವಿ.